ಬೇಲು ಕ್ಯಾನ್ಸಲ್ ಆಗಿ ಅಲ್ಲಿ 99.9% ಆ ಥರ ಒಂದೂ ಅಲೋ ಆಗಿಲ್ಲ. ಇದೂ ಅಲೋ ಆಗೋದು ಕಷ್ಟ. ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆದಮೇಲೆ ಹೈಕೋರ್ಟಲ್ಲಿ ಕೊಡ್ತಾರೆ, ಕೊಡೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಆ್ಯಕ್ಚುಲಿ ನಿನ್ನೆ ಏನಪ್ಪ ಆಯಿತು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವರು ಮತ್ತು ಪವಿತ್ರ ಗೌಡ 17 ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ಗೆ ಹಾಜರಾಗಿ ಮೀನ್ಸ್ ಚಾರ್ಜ್ ಫ್ರೇಮ್ ಆಯಿತು. ಸೊ ಚಾರ್ಜ್ ಫ್ರೇಮ್ ಆದಮೇಲೆ 10ನೇ ತಾರೀಕು ಅಂದರೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಸೊ ಏನೆಲ್ಲ ಆಯಿತು, ನೆಕ್ಸ್ಟು ಏನೆಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಪವಿತ್ರ ಗೌಡ ಪರ ವಕೀಲರಾದಂಥ ಸೀನಿಯರ್ ಅಡ್ವೊಕೇಟ್ ಬಾಲನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾರೆ. ನೆಕ್ಸ್ಟ್ ಪ್ರೋಸೆಸ್ ಯಾವ ಥರ ಇರುತ್ತೆ ಚಾರ್ಜ್ ಫ್ರೇಮ್ ಆದಮೇಲೆ. ಸರ್, ಇವಾಗ ಪ್ರೆಸೆಂಟ್ ಚಾರ್ಜ್ ಫ್ರೇಮ್ ಆಯಿತು. ಸೊ ಈಗ ಚಾರ್ಜ್ ಫ್ರೇಮ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಯಾವ ಥರ ಇರುತ್ತೆ ಸರ್, ಕಾನೂನು ಹೋರಾಟ? ನೋಡಿ, ಈಗ ಚಾರ್ಜ್ ಫ್ರೇಮ್ ಮಾಡಿರೋದು ಅಪಹರಣ, ಅಬ್ಡಕ್ಷನ್ ಮಾಡಿ ಕೊಲೆ ಮಾಡಿದ್ದಾರೆ ಮತ್ತು ಸಾಕ್ಷಿ ನಾಶಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಚಾರ್ಜ್ ಫ್ರೇಮ್ ಆಯಿತು. ಕೇಸೇ ಅದೇ, ಅಬ್ಡಕ್ಷನು, ಮರ್ಡರು, ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸು. ಇದಕ್ಕೆ ಐ ವಿಟ್ನೆಸ್ಗಳು ಇದ್ದಾರೆ, ಕಣ್ಣಾರೆ ಕಂಡ ಸಾಕ್ಷಿ. ಅವನು ಹೊಡೆದಾಗ ನೋಡಿದ್ರು ಒಂದು ಚಾರ್ಜ್ ಶೀಟಲ್ಲಿ ಇದೆ. ಓಕೆ, ಕಣ್ಣಾರೆ ಕಂಡ ಸಾಕ್ಷಿ ಇದೆ. ಹೊಡಿತಿದ್ದಾಗ ನಾವು ನೋಡಿದ್ವಿ ಒಂದು ಹೇಳೋರು ಕೂಡ ಇದ್ದಾರೆ. ಮತ್ತು CCTV ಫುಟೇಜಸ್ ಇದೆ, DNA ಇದೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ. ಸೊ ಇದು ಒಂದು ನಾರ್ಮಲ್ ಕೇಸ್. ಇದು ಸುಮಾರು ಕೊಲೆಗಳಾಗುತ್ತೆ. ಇದು ಒಂದು ಕೊಲೆ ಆಗಿದೆ. ಬಟ್ ಗ್ಲ್ಯಾಮರು ಕ್ರೈಮ್ ಆದರೆ, ಕ್ರೈಮು ಗ್ಲ್ಯಾಮರ್ ಆದರೆ ಅದಕ್ಕೆ TRP ರೇಟು ಜಾಸ್ತಿ ಆಗುತ್ತೆ. ಸೊ ನೆನ್ನೆ ಪ್ಯಾಕ್ಡ್ ಕೋರ್ಟ್ ಕಂಪ್ಲೀಟ್, ಹೊರಗಡೆನೋ ಅಡ್ವೊಕೇಟ್ಸು, ಒಳಗಡೆನೋ ಅಡ್ವೊಕೇಟ್ಸು. ಕ್ಯೂರಿಯಾಸಿಟಿ ಏನಾಗುತ್ತೆ ಅಂದರೆ, ದಟ್ ಈಸ್ ಎಮೋಷ್ನಲ್ ಅಲ್ಲ, ಒಂದು ಕ್ಯೂರಿಯಾಸಿಟಿ ಇದೆಯೇನೋ, ಇಷ್ಟೊಂದು ಪಾಪ್ಯುಲರ್ ಆಗುತ್ತೆ, ನಾವು ನೋಡೋಣ, ನಾವು ಲಾಯರ್ ಅಲ್ವಾ, ಮೊದಲು ಹೋಗಿ ನೋಡೋಣ ಅಂದು ಒಂದು ಕುತೂಹಲ, ಆತಂಕ ಎಲ್ಲ ಕೂಡ ಇತ್ತು. ನನ್ನ ಪ್ರಕಾರ ದಿಸ್ ಈಸ್ ಅನದರ್ ಕೇಸ್. ಓಕೆ, ಎಲ್ಲ ಕೇಸ್ನಂತೆ ಒಂದು ಇದು ಅನದರ್ ಕೇಸು. ಯಾರೋ ಕೊಲೆ ಆಗಿದ್ದಾರೆ, ಇದು ಕೊಲೆ ಆಯಿತು, ಮಾಡಿದ್ರಾ ಇಲ್ವಾ, ಆ ಸಂದರ್ಭದಲ್ಲಿ ಯಾರು ಎಲ್ಲಿದ್ದರು, CCTV. ಇದು ಒಂದು ಚಾಲೆಂಜಿಂಗ್ ಕೇಸು. ಈಗ ಸೌಜನ್ಯ ಕೇಸ್ ಬಗ್ಗೆ ನೀವು ಕೇಳಿದ್ರಿ, ಎಲ್ಲ CCTV ಫುಟೇಜ್ ಇತ್ತು, DNA ಇತ್ತು, ವಾಯ್ಸ್ ಇತ್ತು, ಎಲ್ಲನೂ ಇತ್ತು. ಆದರೆ ಯಾವುದೂ ಇಲ್ಲ, ಕಿತ್ತು ಹೋಯ್ತು. ಇಲ್ಲಿನೂ ಅದೇ ಥರ ಎವಿಡೆನ್ಸ್ಗಳು ಹೇಳ್ಕೊಂಬಂದಿದ್ದಾರೆ. ಸಮ್ಟೈಮ್ಸ್ ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ಫ್ಯಾಕ್ಟು ಫಿಕ್ಷನ್ ಆಗುತ್ತೆ, ಫಿಕ್ಷನ್ ಫ್ಯಾಕ್ಟ್ ಆಗುತ್ತೆ. ಈಗ ನೆಕ್ಸ್ಟು 10ನೇ ತಾರೀಕು ಟು ಫಿಕ್ಸ್ ದ ಡೇಟ್ ಫಾರ್ ಟ್ರಯಲ್. ಸೊ 10ನೇ ತಾರೀಕು, ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, 10 ಡಾಕ್ಟರ್ಸ್ ಸೇರಿ ಒಂದು ಆಪ್ರೇಷನ್ ಮಾಡ್ಬೋದು, ಒಬ್ಬರನ್ನ ಕಾಪಾಡ್ಬೋದು. 10 ಲಾಯರ್ಗಳು ಸೇರಿ ಒಂದು ಕೇಸ್ ನಡೆಸೋದು ನಮ್ಮ ದೇಶದಲ್ಲಿ ಭಾರಿ ಕಷ್ಟ. ಪುಲ್ ಇರುತ್ತೆ, ಅವರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ. ನೆನ್ನೆ ನಾನು ಹೇಳಿದೆ ಚಾರ್ಜ್ ಫ್ರೇಮ್ ಮಾಡಿ ಅಂದು, ಕೆಲವರು ಹೇಳಿದ್ರು ಬೇಡ. ನಾನು ನ್ಯಾಯಾಧೀಶರು ಡೇಟ್ ಕೊಡ್ತೀನಿ ಅಂದರು. ನಾನು ಹೇಳಿದೆ, ನೀವು ಡೇಟ್ ಕೊಟ್ಟರೆ 10 ದಿವಸ ಜೈಲಲ್ಲಿ ಇರಬೇಕಲ್ಲ ಅವರು. ಈಗ ಇನ್ನೊಂದು 20 ದಿವಸ ಹೋದ್ರಂದ್ರೆ 20 ದಿವಸ ಅವ್ರು ಜೈಲಲ್ಲಿ ಇರಬೇಕಲ್ಲ. ಜೈಲಲ್ಲಿ ಇದ್ಕೊಂಡು ಏನಕ್ಕೆ ಯಾವತ್ತೋ ಫೇಸ್ ಮಾಡಲೇಬೇಕು. ನೀವು ಬೈಲ್ ಕ್ಯಾನ್ಸಲ್ ಆಯಿತು, ನೀವು ಟ್ರಯಲ್ ಫೇಸ್ ಮಾಡಲೇಬೇಕಲ್ಲ. ಜೈಲಿಲ್ಲಿ ತನೂ ಟ್ರಯಲ್ ಫೇಸ್ ಮಾಡಿ ಜೈಲಿಗೆ ಹೋದ್ಲು. ಲಲ್ಲು ಪ್ರಸಾದ್ ಯಾದವ್ ಕೂಡ ಟ್ರಯಲ್ ಫೇಸ್ ಮಾಡಿದರು. ನೀವು ಯಾರೇ ಇರಿ, ತಪ್ಪಾಗಿದೆ. ನಮ್ಮ ದೇಶದಲ್ಲಿ ಈಕೋ ಸಿಸ್ಟಮ್ ಏನಿದೆ, ಪೊಲೀಸು, ಚಾರ್ಜ್ ಶೀಟು, ಕೋರ್ಟು, ಲಾಯರು, ಡಿಫೆನ್ಸ್ ಲಾಯರು, ಪ್ರಾಸಿಕ್ಯೂಟ್ರು, ತಜ್ಞರು, ಮೆಡಿಕಲ್ಲು, ಪೊಲೀಸು ಎಲ್ಲ ಇದೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ. ಇದೇನು ಎಕ್ಸ್ಟ್ರಾಡಿನರಿ ಕೇಸ ಏನಿದೆ, ಒಂದು ನಾರ್ಮಲ್ ಕೇಸು ಅಷ್ಟೇ. ಅಂದರೆ ವಿಚಾರಣೆ ಅಂದರೆ ಯಾರ್ಯಾರು ಸಾಕ್ಷಿಗಳು ಇರ್ತಾರೋ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ, ಅಥವಾ ಏನು ಚಾರ್ಜ್ ಶೀಟಲ್ಲಿ ಫಸ್ಟು ಏನೆಲ್ಲ ಚಾರ್ಜ್ ಶೀಟ್ ಇರುತ್ತೋ ಅದ್ರ ಪ್ರಕಾರ? ಅದರಲ್ಲಿ ಐ ವಿಟ್ನೆಸ್ ಇದ್ದಾರೆ, ಪಂಚ್ ವಿಟ್ನೆಸ್ ಇರ್ತಾರೆ, ರಿಕವರಿ ವಿಟ್ನೆಸ್ ಇದ್ದಾರೆ, ಮೆಡಿಕಲ್ ವಿಟ್ನೆಸ್ ಇದ್ದಾರೆ. ಹಂತವಾಗಿ ಕರೀತಾರೆ. ಕೊನೆಯಲ್ಲಿ IOನ ಕರೆಸ್ತಾರೆ. ಅದಕ್ಕೆ ಮೊದಲೇ ಡಾಕ್ಟರ್ಸು, ಎಕ್ಸ್ಪರ್ಟ್ಸ್ನೆಲ್ಲ ವಿಚಾರಣೆ ಮಾಡ್ತಾರೆ. ಏನು ಚಾರ್ಜ್ ಶೀಟಲ್ಲಿ ಇರುತ್ತೋ ಸೊ ಅದ್ರ ಪ್ರಕಾರನೇ ಕರಿತಾವೆ. ಹೌದೌದು, ಚಾರ್ಜ್ ಶೀಟ್ನಲ್ಲಿ ಇಲ್ದಿರೋದು ಹೆಂಗೆ ಕರೆಯೋಕ್ಕಾಗುತ್ತೆ? ಅಲ್ಲ, ಅಂದರೆ ಇಂಪಾರ್ಟೆಂಟ್ ಯಾವ್ದು ಆ ಥರ ಇಲ್ಲ, ಸೀರಿಯಲ್ ನಂಬರ್ ಪ್ರಕಾರ. ಅದು ಪ್ರಿರೋಗೇಟಿವ್ ಆಫ್ ದ ಪ್ರಾಸಿಕ್ಯೂಟರು. ಅವ್ರ ಕೇಸ್ ಓಪನ್ ಮಾಡಬೇಕು. ಅವ್ರ ವರ್ಕಿಂಗ್ ರಿಲೇಷನ್ಶಿಪ್ಗೆ ಯಾವ ಡೇಟ್ಗೆ ಯಾರು ಬರ್ತಾರೆ ಎಂದು ಲಿಸ್ಟ್ ಆಫ್ ವಿಟ್ನೆಸ್ ನಮ್ಗೆ ಮೊದಲೇ ಕೊಡಬೇಕು. ಈಗ 3 ದಿವಸ ಟ್ರಯಲ್ ಫಿಕ್ಸ್ ಮಾಡಬೇಕು. ಸೆಷನ್ಸ್ ಟ್ರಯಲ್ ಅಂದರೆ ಡೇ ಟು ಡೇ. ಇವತ್ತೊಂದು ದಿವಸ, ಆಮೇಲೆ 1 ತಿಂಗಳು ಬಿಟ್ಟು 1 ದಿವಸ ಎಲ್ಲ ಕೊಡೋಕ್ಕಾಗಲ್ಲ, ಡೇ ಟು ಡೇ ಟ್ರಯಲ್ ಆಗುತ್ತೆ. ಸೊ ಚೀಫ್ ಆದ ತಕ್ಷಣ ಕ್ರಾಸ್ ಮಾಡಬೇಕು.
ಈಗ ನಾನು ಒಬ್ರಿಗೆ ಮಾತ್ರ A1ಗೆ ಮಾತ್ರ ನಾನಿದ್ದೀನಿ. ಸೊ ನನಗೆ ಅವಕಾಶ ಸಿಗುತ್ತೆ ಫಸ್ಟು ಕ್ರಾಸ್ ಮಾಡೋಕ್ಕೆ. ನಾನು ಬಿಟ್ಟ ಮೇಲೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ನೋಡಬೇಕು. ಸರ್, ಇವಾಗ ಈಗ ಬಂದ ಮಾಹಿತಿ ಪ್ರಕಾರ ನೀವು ಸುಪ್ರೀಂ ಕೋರ್ಟ್ಗೆ ಮತ್ತೆ ಪುನರ್ ಪರಿಶೀಲನಾ ಅರ್ಜಿ ಹಾಕಿದ್ದಾರೆ ಅಂತ ಏನೋ ವಿಷಯ ಗೊತ್ತಾಯ್ತು ಸರ್. ಅದೇ ನೋಡಿ, ಬೇಯ್ಲು ಕ್ಯಾನ್ಸಲ್ ಆಯಿತು, ರಿವ್ಯೂ ಮಾಡಿ ಅಂದು ಒಂದು ಪೆಟಿಷನ್ ಹಾಕಿದ್ದಾರೆ ಎಂದು ಹೇಳಿದರು. ನನಗೆ ಗೊತ್ತಿಲ್ಲ, ನಾನು ಹಾಕಿಲ್ಲ. ಬೇಲ್ ಕ್ಯಾನ್ಸಲ್ ಆಯಿತು, ಅದು ಡೀಟೈಲ್ಡ್ ಸ್ಪೀಕಿಂಗ್ ಆರ್ಡರ್ ಎಲಾಬ್ರೇಟಾಗಿ ಮಾಡಿದ್ದಾರೆ. ಅದನ್ನು ರಿವ್ಯೂ ಮಾಡಿ ಎಂದು ಪೆಟಿಷನ್ ಹಾಕೋಕ್ಕೆ ಹಕ್ಕಿದೆ. ಬಟ್ ನಾರ್ಮಲಿ 99.9% ಆ ಥರ ಒಂದೂ ಅಲೋ ಆಗಿಲ್ಲ. ಇದೂ ಅಲೋ ಆಗೋದು ಕಷ್ಟ. ಓಕೆ ಸರ್. ಸರ್, ಈಗ ಟ್ರಯಲ್ ಸ್ಟಾರ್ಟ್ ಆದಮೇಲೆ ಸೊ ನೆಕ್ಸ್ಟ್ ಬೇಲ್ ಅಪ್ಲೈ ಮಾಡಲಿಕ್ಕೆ ಯಾವ ಥರ? ನೋಡಿ, ಈಗ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿರೋ ಬೇಲನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆದಮೇಲೆ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಕೊಡಲ್ಲ. ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆದಮೇಲೆ ಹೈಕೋರ್ಟಲ್ಲಿ ಕೊಡ್ತಾರೆ, ಕೊಡೋದಿಲ್ಲ. ಈಗ ಮೆಡಿಕಲ್ ಬೇಲು, ಇದುವರೆಗೆ ಮೆಡಿಕಲ್ ಬೇಲು ಯಾರೂ ಮಾಡ್ಕೊಂಡಿಲ್ಲ. ಹೊಸದಾಗಿ ಒಂದು ಕಾಯಿಲೆ ಸೃಷ್ಟಿ ಯಾರಾಗಲೂ ಮಾಡಿದರೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡಬೇಕಲ್ಲ. ರಾಂಗ್ ಸರ್ಟಿಫಿಕೇಟ್ ಅಂದರೆ ಆತನು ತೆಲುಗಿ ಕೇಸಲ್ಲಿ ಡಾಕ್ಟ್ರುಗಳು ಜೈಲಿಗೆ ಹೋದರು, ಜೈಲರ್ ಕೂಡ ಜೈಲಿಗೆ ಹೋದರು. ಸ್ಟ್ರಾಂಗ್ ಆಗಿ ಸೂಪ್ರಿಂಟೆಂಡೆಂಟ್ ಪ್ರಿಸನ್ ಮೇಲೆ ಆ್ಯಕ್ಷನ್ ತಗೋಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಅದರಿಂದ ಕಾಯಿಲೆಗಳನ್ನು ಸೃಷ್ಟಿ ಮಾಡಿ ಕಾಯಿಲೆ ಬೇಲು ತಗೊಳಕ್ಕಾಗಲ್ಲ. ದಟ್ ಸ್ಟೇಜ್ ಬಿಟ್ಟೋಗಿದೆ. ಮೆರಿಟಲ್ಲಿ ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಮೆರಿಟಲ್ಲಿನೂ ಕಷ್ಟ ಇದೆ. ನೆಕ್ಸ್ಟು ಬೇಲ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಅದು ಡಿಲೇ ಇನ್ ಟ್ರಯಲ್ ಅಂದರೆ 5-6 ವರ್ಷ ಡಿಲೇ ಆದರೆ ಅದು. ಈಗ ಡಿಲೇ ಇನ್ ಟ್ರಯಲ್ ಅನ್ನೋ ಗ್ರೌಂಡ್ ಇಲ್ಲ. ಈಗ ಮೋಸ್ಟ್ ಆಫ್ ದ ವಿಟ್ನೆಸ್ಸಸ್ಸು ಸ್ಟೇಟ್ ವಿಟ್ನೆಸ್, ಪೊಲೀಸ್ ವಿಟ್ನೆಸ್ಸು, ಮೆಡಿಕಲ್ ವಿಟ್ನೆಸ್ಸು, ಎಕ್ಸ್ಪರ್ಟ್ ವಿಟ್ನೆಸ್, ಅವ್ರು ಯಾರು ಆ ಸ್ಟೈಲ್ ಆಗೋದಿಲ್ಲ. ಸೊ ನೆಕ್ಸ್ಟು ಬೇಯ್ಲು, ಜೈಲು. ಈಗ ಜೈಲು ಬೇಯ್ಲು ಸ್ವಲ್ಪ ರೈಲ್ ಆಗುತ್ತೆ. ಅದು ಬೇಲ್ ಸಿಗೋದು ಕಷ್ಟ. ಅಂದರೆ ಟ್ರಯಲ್ಸ್ ಮುಗಿಸ್ಕೊಂಡೇ ಬರಬೇಕಾಗತ್ತೆ ಅಥವಾ? ನನ್ನ ಪ್ರಕಾರ ಹೌದು, ಟ್ರಯಲ್ ಮುಗಿಸ್ಕೊಂಡೇ ಬರಬೇಕು. ಟ್ರಯಲ್ಗೆ ಸ್ಪೀಡಪ್ ಮಾಡಬೇಕಂದ್ರೆ ಕೆಲವರು ಬೇಡ ಅಂತಾರೆ. ಅದು ಏನಕ್ಕೆ ಹೇಳ್ತಾರೆ ಗೊತ್ತಿಲ್ಲ. ಓಕೆ, A1 ಪವಿತ್ರ ಗೌಡ, ನಾನು ಲಾಯರ್ ಇದ್ದೀನಿ, ವಿಟ್ನೆಸ್ ಬಂದರೆ ಕ್ರಾಸ್ ಮಾಡ್ತೀನಿ, ಆಯಮ್ಮ ನಿರಪರಾಧಿ ಅಂದು ಹೊರಗೆ ಬರ್ತಾಳೆ ಅನ್ನೋ ಒಂದು ಭರವಸೆ ಇದೆ. ಭರವಸೆಯಲ್ಲೇ ಮೆಟೀರಿಯಲು ಹಾಗೇ ಇದೆ. ಆ ಥರ ಒಂದು ನಂಬಿಕೆ ಇದೆ. ಮೂಢನಂಬಿಕೆ ಅಲ್ಲ, ರಿಯಲ್ ನಂಬಿಕೆ. ಬೇಯ್ಲು ಕ್ಯಾನ್ಸಲ್ ಆಗಿ 99.9% ಆ ಥರ ಒಂದೂ ಅಲೋ ಆಗಿಲ್ಲ. ಇದೂ ಅಲೋ ಆಗೋದು ಕಷ್ಟ.